ಇನ್ಫ್ಯಾಕ್ಟ್ ನಾನೊಂದು ವಿಷಯ ಹೇಳ್ತೀನಿ, ಸ್ವಲ್ಪ ಹರ್ಟ್ ಅನ್ಸ್ಬೋದು ಜನಕ್ಕೆ. ತುಂಬ ವರ್ಷ ಪ್ರೀತಿಸಿ ಸಡನ್ ಆಗಿ ನಂಗೆ ನೀನು ಬೇಡ, ನೀನು ಮದುವೆ ಮೆಟೀರಿಯಲ್ ಅಲ್ಲ, ನಾನು ಬೇರೆಯವ್ರನ್ನ ಮದುವೆ ಆಗ್ತೀನಿ ಅಂತೆಲ್ಲ ಹೇಳ್ತಾರಲ್ಲ. ದ ಟ್ರೂತ್ ವಾಸ್ ಆರ್ ದ ಟ್ರೂತ್ ಇಸ್ ದಟ್ ಅವ್ರು ಯಾವತ್ತೂ ನಿಮ್ಮನ್ನು ನಿಜವಾದ ರೀತಿಯಲ್ಲಿ ಪ್ರೀತಿಸೇ ಇಲ್ಲ. ಒಂದಿನ ಅದು ಆಚೆ ಬಂತು ಅಷ್ಟೆ. ಸೊ ಅಷ್ಟು ದಿನ ಅವರು ಸುಮ್ಮನೆ ಪ್ರೀತಿಯ ಹೆಸರಲ್ಲಿ ಬೇರೆ ಏನೋ ಸಂಬಂಧವನ್ನು ಮೇಂಟೈನ್ ಮಾಡ್ತಾಯಿದ್ರು ಅಷ್ಟೇ, ಅವರ ನೀಡ್ಸ್ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ. ಸಾರಿ, ಇದು ಕೇಳೋಕ್ಕೆ ಕಹಿ ಅನ್ನಿಸ್ಬಹುದು, ಬಟ್ ಇಲ್ಲ, ನನ್ನ ಪ್ರೀತಿಸ್ತಾನೇ ಇದ್ರು, ಒಂದಿನ ಹಿಂಗಾಗೋದ್ರು ಅಂತ ಹೇಳಿ. ಈಗ ನೀವು ಹೇಳಿ, ಹಾಗಾದರೆ ಪ್ರೀತಿ ಕಮಿಟ್ ಆಗೋಕ್ಕಿಂತ ಮುಂಚೆ ನೀವು ನಿಜವಾಗ್ಲೂ ಆ ವ್ಯಕ್ತಿನ ಪ್ರೀತಿಸಿದ್ರೆ, ನಾಳೆ ದಿನ ನನಗೆ ಗೊತ್ತಿದೆ ನಮ್ಮ ಮನೇಲಿ ಜಾತಿ ವಿಷಯಕ್ಕೆ ಮದುವೆ ಮಾಡ್ಕೊಳ್ಳೋಕೆ ಬಿಡಲ್ಲ ಅಂತ ನಾನು ಕಂಟಿನ್ಯೂ ಮಾಡಿದ ರಿಲೇಷನ್ಶಿಪ್ಪು, ನಾನು ತುಂಬ ಪ್ರೀತಿಸೋ ಹುಡುಗನಿಗೆ ಅಥವಾ ಹುಡುಗಿಗೆ ಬೇಜಾರಾಗುತ್ತೆ, ಅದರಿಂದ ಪ್ರೀತಿಸೋಕ್ಕಿಂತ ನಾನು ಹಾಗೆ ಒಳಗಡೆನೇ ಆ ಫೀಲಿಂಗ್ ಇಟ್ಕೊಂಡು ಸುಮ್ಮನೆ ಇರೋದು ವಾಸಿ ಅಂತ ನಿಜವಾಗ್ಲೂ ಪ್ರೀತಿಸೋರಿಗೆ ಆ ಮೆಚುರಿಟಿ ಇರೋದಿಲ್ವಾ? ಹೌದು, ಮುಂಚೆ ಯೋಚನೆ ಮಾಡ್ಬೇಕಿತ್ತಲ್ವಾ? ಖಂಡಿತ ಇರುತ್ತೆ. ಬಿಕಾಸ್ ಯು ಲವ್ ದಟ್ ಪರ್ಸನ್, ಯು ಡೋಂಟ್ ವಾಂಟ್ ಟು ಹರ್ಟ್ ದಟ್ ಪರ್ಸನ್. ಹೌದು ಅಲ್ವಾ? ಇಲ್ಲ, ಅವ್ರಿಗೆ ಹರ್ಟ್ ಆದ್ರೂ ಪರವಾಗಿಲ್ಲ, 5 ವರ್ಷ 3 ವರ್ಷ ಆದಮೇಲೆ ನಾನು ಸುಮ್ಮನೆ ಅವ್ರ ಜೊತೆಲಿ ಇದ್ಬಿಡ್ತೀನಿ, ಅವ್ರ ಜೊತೆಲಿ ಇದೀನಿ ಅನ್ನೋ ಈಗೋನ ನಾನು ಫುಲ್ಫಿಲ್ ಮಾಡ್ಕೊಳ್ತೀನಿ ಅಂದರೆ, ಹಾಗಾದರೆ ನಿಜವಾದ ಪ್ರೀತಿ ನಿನ್ಗೆ ಯಾವತ್ತೂ ಇರಲೇ ಇಲ್ಲ, ನಿನಗೆ ಅವ್ರ ಜೊತೆಲಿ ಇದೀನಿ ಅನ್ನೋ ಒಂದು ಈಗೋ ಫುಲ್ಫಿಲ್ಮೆಂಟು, ಬೇರೆ ಏನೋ ರಿಕ್ವೈರ್ಮೆಂಟ್ ಇತ್ತು, ಅದಕ್ಕೆ ನೀನಿದ್ದೆ ಅಂತ ಅರ್ಥ ಅಲ್ವಾ? ಇಲ್ಲಾಂದ್ರೆ ಯಾಕಪ್ಪ ಬೇಕು ಅವ್ರ ಮನಸ್ಸು ಹಾಳು ಮಾಡಿ, ಬೇಡ ಬಿಡು ಅಂತ ನಾವು